ಸ್ಟೇಟ್ ಎಕ್ಸಾಮ್ಸ್ ನಡೆದಾಗ PSI ಆಗಲಿ KPSC ಇದು ಯಾವುದೇ ಎಕ್ಸಾಮ್ಗಳಾಗಲಿ ಉತ್ತರ ಕರ್ನಾಟಕದಿಂದ ಹುಡುಗರು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಏನಕ್ಕೆ ಬರಬೇಕು? ಅಕ್ಕಪಕ್ಕದ ಡಿಸ್ಟ್ರಿಕ್ಟಲ್ಲಿ ಹಾಕ್ಬೋದಲ್ವಾ? ಬರಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅವ್ರಿಗೆ? ಟ್ರೈನ್ಗಳು ಫುಲ್ ಇರುತ್ತೆ, ಬಸ್ಗಳು ಫುಲ್ ಇರುತ್ತೆ. ಬಡ ಹುಡುಗರು ಎಲ್ಲೆಲ್ಲೋ ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ರೂಮ್ಗಳು ಹುಡ್ಕೊಂಡು ಕಷ್ಟಪಟ್ಟು ಬರ್ತಾರೆ. ಅಕ್ಕಪಕ್ಕದ ಡಿಸ್ಟ್ರಿಕ್ಟಲ್ಲಿ ಹಾಕಬೇಕು. ಗೌರ್ಮೆಂಟಿಗೆ ಕೇಳ್ಕೊಳ್ಳೋದಿಷ್ಟೇ, ಅಲ್ಲೇ ಹತ್ತಿರದಲ್ಲಿರೋ ಯಾವ್ದಾದ್ರು ಡಿಸ್ಟ್ರಿಕ್ಟಿಗೆ ಹಾಕಬೇಕು. ಸ್ಕ್ಯಾಮು ಈ ಥರ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಒಂದ್ಸಲಿ ಸ್ಕ್ಯಾಮ್ಗಳಾದರೆ ಆ ಪ್ರಕರಣಗಳು ಮುಗಿಯೋಕ್ಕೆ ಒಂದು 2-3 ವರ್ಷಗಳು ತೊಗೊಳುತ್ತೆ. ಸ್ಟೂಡೆಂಟ್ಸ್ ಲೈಫ್ ಹಾಳಾಗುತ್ತೆ. ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ಮಾಡ್ಕೊಬೇಕು. ಸರ್ಕಾರ ಕೂಡಲೇ ತೀರ್ಮಾನ ತಗೋಬೇಕು ಅಂದರೆ ಸ್ಕ್ಯಾಮ್ಗಳಿದೆ. ಫಸ್ಟ್ ಟೈಮ್ ಅಲ್ಲ, ಸುಮಾರು ವರ್ಷದಿಂದ ಆಗ್ತಾಯಿದೆ. ಸೊ ಈ ಥರ ಆಗದೆ ಇರೋ ಥರ ಯಾವುದು ಲೂಪ್ ಹೋಲ್ಸ್ ಇಲ್ಲದೆ ಇರೋ ಥರ ಸ್ವಲ್ಪ ನೋಡ್ಕೊಬೇಕು. ಇನ್ನೂ ಜಾಸ್ತಿ ಗಮನ ಹರಿಸ್ಬೇಕು. ಯಾಕಂದರೆ ಇದೇ ಸ್ಟೂಡೆಂಟ್ಸೇ ನಾಳೆ ಆಫೀಸರ್ಸಾಗಿ ಗೌರ್ಮೆಂಟಿಗೆ ಬರೋದು. ಸೊ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ನಮ್ಮ ಹೆಸರು ಗಂಗಾಧರ್ ಅಂತ, ಬೆಳಗಾವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.